ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿಯಲ್ಲೂ ಕೂಡ ಸತತವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಉಡುಪಿಯ ಹಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬಡಕೆರೆ ಸಾಲ್ಗುಡ್ಡ ವ್ಯಾಪ್ತಿಯ ಜನ ನೆರೆ ಬಂದರೂ ಕೂಡ ಮನೆಯಿಂದ ಹೊರಬರಲಿಕ್ಕೆ ರೆಡಿ ಇಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರನ್ನ ಮನವೊಲಿಸಿ ಪ್ರಯತ್ನ ಪಟ್ಟರೂ ಕೂಡ ಜಾನುವಾರು, ದಿನಸಿ, ಮನೆಯ ವಸ್ತುಗಳನ್ನು ಬಿಟ್ಟು ನಾವು ಎಲ್ಲೂ ಬರಲ್ಲ ಅಂಥೇಳಿ ಪಟ್ಟಿಡಿದು ಬಿಟ್ಟಿದ್ದಾರಂತೆ. ನೀರಿನ ಮಟ್ಟ ಜಾಸ್ತಿ ಆದರೆ ಅಪಾಯ ಮಟ್ಟವನ್ನು ದಾಟಿ ಹೊಳೆ ತುಂಬಿ ಹರಿದ್ರೆ ಜನರನ್ನು ಶಿಫ್ಟ್ ಮಾಡ್ತೀವಿ ಅಂಥೇಳಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಬಟ್ ಎಷ್ಟೇ ಮನವೊಲಿಸುವ ಪ್ರಯತ್ನ ಆದರೂ ಗ್ರಾಮದ ಜನರು ಮಾತ್ರ ನಾವು ನಮ್ಮ ನೆಲೆಯನ್ನು ಬಿಟ್ಟು ಬರಲ್ಲ ಅಂಥೇಳಿ ಹೇಳ್ತಿದ್ದಾರೆ. ಬೈಂದೂರಿನ ಸಾಲ್ಬುಡ ಭಾಗದಲ್ಲಿ ಜಲಾವೃತ ಆಗಿರುವಂತಹ ದೃಶ್ಯವನ್ನು ನೋಡಿದ್ದೇವೆ. ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಅವರು ಜನಗಳನ್ನು ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗಳಿಗೆ ತೊಡಗಿದ್ರು. ಆದರೆ ಆ ಪ್ರಕ್ರಿಯೆಗಳು ಈಗ ನಡೀತಾ ಇದೆ. ಸರ್, ಈಗ ನಿಮ್ಮ ಟೀಮ್ ಸಜ್ಜಾಗಿದೆ, ಎಷ್ಟು ಜನ ಇದ್ದೀರಿ ಮತ್ತು ಯಾವ ಥರ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀರಿ ಅಂತ? ನಾವು ಬೆಳಿಗ್ಗೆ 7 ಮಾನ್ಯ ತಹಶೀಲ್ದಾರ್ ಮತ್ತು RI ಸಾಹೇಬರು ನಮ್ಮಲ್ಲಿ ನಾವುಂದ ಸಾಲ್ಬುಡ ಇಲ್ಲಿ ನೆರೆ ನೀರು ನುಗ್ಗಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಎಂದು ತಿಳಿಸಿದ ಮೇರೆಗೆ ನಾವು 8 ಜನ ಅಗ್ನಿಶಾಮಕ ಅಧಿಕಾರಿ ಸಿಬ್ಬಂದಿಯವರು ಈ ಸ್ಥಳಕ್ಕೆ ದೌಡಾಯಿಸಿದ್ದೇವೆ. ನಮ್ಮ ವೆಹಿಕಲ್ ಬರಲಿಕ್ಕೆ ದಾರಿ ಸ್ವಲ್ಪ ಇಕ್ಕಟ್ಟಾಗಿದ್ದರಿಂದ ನಾವೇ ಸ್ವತಃವಾಗಿ ಈ ದೋಣಿ ಮೂಲಕ ಇಲ್ಲಿರುವ ಒಂದು 100-150 ಮನೆಯ ಹತ್ತಿರ ಹೋಗಿ ಸಾರ್ವಜನಿಕರಿಗೆ ಇಲ್ಲಿಂದ ನಿಮ್ಮನ್ನು ರಕ್ಷಣೆ ಮಾಡ್ತೀವಿ, ದಡಕ್ಕೆ ತಂದು ಬಿಡ್ತೀವಿ ಅಂತ ಹೇಳಿದಾಗ ಅವರು ಇಲ್ಲ, ಅಂಥ ಅಪಾಯ ಏನಿಲ್ಲ, ದಡದ ಅಂದರೆ ಈ ಅಂಥ ನೀರಿನ ಮಟ್ಟ ಅವರು 1, 2, 3 ಸ್ಟೆಪ್ನಲ್ಲಿ ನೋಡೋದಾದರೆ ಈ 1ನೇ ಸ್ಟೆಪ್ನಲ್ಲಿದೆ. ಈ 2-3 ಹಂತಕ್ಕೆ ಹೋದರೆ ಮಾತ್ರ ನಾವು ಬೇರೆ ಕಡೆ ಬರ್ತೀವಿ. ಅದು ಅಲ್ಲೇ ಮನೆಯಲ್ಲಿ ದವಸ ಧಾನ್ಯಗಳು ಅಥವಾ ದನಕರುಗಳು ಇದ್ದಾವೆ, ಅವುದಲ್ಲಿ ಸೇಫ್ಟಿ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಮ ಈ ಶಿಫ್ಟ್ ಮಾಡುವ ಅವಶ್ಯಕತೆ ಇಲ್ಲ, ನಾವು ಸೇಫ್ಟಿ ಆಗಿದ್ದೀವಿ ಎಂದು ಹೇಳಿದ ಮೇರೆಗೆ ನಾವು ಬರ್ತೀವಿ ಒಂದು ಒಪ್ಪಿಗೆ ಕೊಟ್ಟ ಸಾರ್ವಜನಿಕರನ್ನು ದೋಣಿ ಮೇಲೆ ಕರೆದುಕೊಂಡು ಬಂದು ದಡಕ್ಕೆ ಬಿಟ್ಟಿದ್ದೀವಿ. ಅಂದರೆ ದನಗಳಿರುವುದರಿಂದ ಅವರು ಬರ್ತಾ ಇಲ್ಲ. ಕಳೆದ ಬಾರಿ ಕೂಡ ಹೀಗೆ ಆಗಿತ್ತು. ಆದರೆ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಅಲ್ಲ ಸರ್, ಹೇಗೆ? ಇವಾಗ ಮಳೆ ಕಮ್ಮಿ ಆಗಿದೆ. ಬೆಳಿಗ್ಗೆ 8 ಗಂಟೆ ಜೋರು ಮಳೆ ಇದ್ದಿತ್ತು. ಆವಾಗ ನೀರು ತುಂಬ ಏರಿಕೆ ಆಗಿತ್ತು. ಆವಾಗ ಸ್ವಲ್ಪ ಅಪಾಯ ಪರಿಸ್ಥಿತಿ ಇತ್ತು. ದನಗಳನ್ನೆಲ್ಲ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ ಹೇಗೆ? ದನಗಳನ್ನು ದೋಣಿಯಲ್ಲಿ ಶಿಫ್ಟ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆ ಅಲ್ಲಿ ಸ್ವಲ್ಪ ಎತ್ತರ ಪ್ರದೇಶ ಇದ್ದಲ್ಲಿ ನೋಡಿ ಅಲ್ಲಿ ನಾವು ಸೇಫ್ಟಿಯಾಗಿ ಅವ್ರನ್ನೆಲ್ಲ ಒಂದು ಕಡೆ ಇದು ಮಾಡಿ ಪಂಚಾಯತ್ ಸಹಕಾರದಿಂದ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಇನ್ನು ನೀರಿನ ಮಟ್ಟ ಜಾಸ್ತಿ ಆದರೆ ಅವರು ಸಹ ಅದಕ್ಕೆ ಪಂಚಾಯತ್ನವರು, ತಹಶೀಲ್ದಾರ್ ಎಲ್ಲ ಸಹಕಾರ ಕೊಡ್ತಾರೆ. ಮತ್ತು ತಹಶೀಲ್ದಾರರು ಸಹ ನಮ್ಮ ಜೊತೆ ಆ ಕಡೆ ಬಂದು ಮನೆ ಬಂದು ಭೇಟಿ ಕೊಟ್ಟು ಅವ್ರು ಮನವೊಲಿಕೆ ಮಾಡಿದ್ದೇವೆ. ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಅವರೊಂದು ತಡೆಗೋಡೆ ಕಟ್ಟಬೇಕು ಹೇಳ್ತಾರೆ, ಆಗ್ತದೆ ಅದು? ಈ ತಡೆಗೋಡೆ ಕೊಟ್ಟಲಿಕ್ಕಂದರೆ ಇದೀಗ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ಉದ್ದದ ಈ ಸಾಲ್ಬುಡ ಪ್ರದೇಶ ನೆರೆಯ ಪ್ರತಿ ವರ್ಷ ಬರುವಂಥ ಪ್ರದೇಶ. ಇದನ್ನು ರಸ್ತೆ ಎತ್ತರಕರಣಗೊಳಿಸಿ ಒಂದು 5-6 ಫೀಟ್ ಎತ್ತರಕರಣಗೊಳಿಸಿ ರಸ್ತೆ ಅಗಲೀಕರಣಗೊಳಿಸಿದ್ರೆ ಇದಕ್ಕೆ ಒಂದು ಪರಿಹಾರ ಸಿಗ್ಬಹುದು. ಆದರೆ ಸುತ್ತಮುತ್ತ ನೀರು ಈ ಪ್ರಾಕೃತಿಕವಾಗಿ ಇರುವಂಥದ್ದೇ, ಆ ನೀರಿನ ಡೌನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ರಸ್ತೆ ಎತ್ತರ ಮಟ್ಟ ತರಿದ್ರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗ್ತದೆ ಅಂತ ನಮ್ಮ ಭಾವನೆ. ನಾವು ನೋಡ್ಬೋದು ಇಡೀ ಅಗ್ನಿಶಾಮಕ ತಂಡ ಇಲ್ಲಿ ಸಜ್ಜಾಗಿರುವಂಥದ್ದು. ಮುಂದೆ ಅಪಾಯ ಮಟ್ಟವನ್ನು ಮೀರಿದರೆ ಆ ಸಂದರ್ಭದಲ್ಲಿ ಅವರನ್ನ ಶಿಫ್ಟ್ ಮಾಡುವಂಥ ಮತ್ತು ದನಕರುಗಳನ್ನು ಎತ್ತರದ ಪ್ರದೇಶಗಳಿಗೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತೇವೆ. ಮತ್ತು ಇದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂದರೆ ರಸ್ತೆಯನ್ನು 3-4 ಫೀಟ್ ಎತ್ತರ ಮಾಡಿ ಜನ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಒಂದು ಪರಿಹಾರವನ್ನು ಇಲ್ಲಿನ ಅಧಿಕಾರಿಗಳು ಸೂಚಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.